ಡಾಕ್ಟರ್ ರೆಡ್ಡಿ ಟೈಮ್ ಫ್ರೇಮ್ ತೊಗೊಂಡಿರೋದು 30 ಮಿನಿಟ್ಸು. ಸೊ ಇಲ್ಲಿ ನೋಡಿ ಒಂದು ರೆಸಿಸ್ಟೆನ್ಸ್ ಲೈನ್ ಕ್ರಿಯೇಟ್ ಆಗುತ್ತೆ ಅಲ್ವಾ, ಇಲ್ಲಿ ಟ್ರೆಂಡ್ ಚೇಂಜ್ ಆಗಿದೆ. ಇಲ್ಲಿ ಕನ್ಸೋಲ್ಟೇಷನ್ ಆದಮೇಲೆ ಇಲ್ಲಿ ಬ್ರೇಕ್ಔಟ್ ಆಗಿದೆ. ಸಂಡೇ ಏನಾಗುತ್ತೆ ಅಂತಂದರೆ, ಈಗ ಇಲ್ಲಿ ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಯಿತು ಅಂತ ಅಂದ್ಕೊಳ್ಳಿ. ಈ ಮೂವಿಂಗ್ ಆ್ಯಾವ್ರೇಜ್ ಇದೆ ಅಲ್ವಾ, ಅದ್ರ ಕೆಳಗೆ ಕ್ಲೋಸಿಂಗ್ ಆಯಿತು ಅಂತಂದರೆ ನಾವು ಇಲ್ಲಿ ಸೆಲ್ ತಗೋಬೋದು. ಮತ್ತು ಟಾರ್ಗೆಟ್ ಇಷ್ಟಿರುತ್ತೆ, ಅಂದರೆ 6260. ಏನಕ್ಕೆ ಇದು 6260 ಇದೆ ಅಂತಂದರೆ, ಇದು ಬ್ರೇಕ್ಔಟ್ ಆಗಿದೆ. ಬ್ರೇಕ್ಔಟ್ ಆಗಿ ಮತ್ತೆ ರೀಟೆಸ್ಟ್ ಮಾಡೋಕ್ಕೆ ಇಲ್ಲಿ ಬರ್ಬೋದು ವ್ಯಾಲ್ಯೂ. ಸ್ಟಾಪ್ ಲಾಸ್ ಎಷ್ಟಿರುತ್ತೆ, ಇಲ್ಲಿ ಯಾವ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತಲ್ವ ಅದರ ಹೈಯೆಸ್ಟ್ ಇರುತ್ತೆ. ಅಥವಾ ನಾಳೆ ಏನಾದರೂ ಇಲ್ಲಿ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಯಿತು, ಇಲ್ಲಿ ಗ್ರೀನ್ ಕ್ಯಾಂಡಲ್ ಏನಕ್ಕೆ ಅಂತ ಅಂದರೆ ಹೈಯರ್ ಟೈಮ್ ಫ್ರೇಮಲ್ಲಿ ಆ್ಯಕ್ಚುಲಿ ಡಾಕ್ಟರ್ ರೆಡ್ಡಿ ಅಪ್ ಟ್ರೆಂಡಲ್ಲಿದೆ ಮತ್ತು ವಾಲ್ಯೂಮ್ ಸಹ ಚೆನ್ನಾಗಿದೆ. ಅಲ್ಲಿ ಚೇಂಜ್ ದಿ ಟೈಮ್ ಫ್ರೇಮ್ ಟು ಡೇ ಟೈಮ್ ಫ್ರೇಮ್. ನೋಡಿ, ವಾಲ್ಯೂಮ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇಲ್ಲಿ ಬ್ರೇಕ್ಔಟ್ ಆಗಿದೆ ಅಲ್ವಾ, ಬ್ರೇಕ್ಔಟ್ ಆದಾಗ ಸ್ವಲ್ಪ ಅಪ್ ಟ್ರೆಂಡ್ ಹೋಗಿದೆ. ಸೊ ಇಲ್ಲಿ ಬ್ರೇಕ್ಔಟ್ ಆಗಿದ್ದ ಕಡೆ ರೀಟೆಸ್ಟ್ ಮಾಡಿಲ್ಲ. ಸೊ ರೀಟೆಸ್ಟ್ ಮಾಡೋಕ್ಕೆ ಇಲ್ಲಿವರೆಗೂ ಬರ್ಬೋದು ವ್ಯಾಲ್ಯೂ. ಇಲ್ಲಿ ನೋಡಿ, ಕರೆಂಟ್ಲಿ ಹೈಯರ್ ಟೈಮ್ ಫ್ರೇಮಲ್ಲಿ ಅಪ್ ಟ್ರೆಂಡೇ ಇರೋದು. ಸೊ ಅಪ್ ಟ್ರೆಂಡ್ ಇದ್ದರೂ ಅದು ಪುಲ್ ಬ್ಯಾಕ್ ಆಗುತ್ತೆ. ಪುಲ್ ಬ್ಯಾಕ್ ಆಗ್ಬೋದು, ಅಥವಾ ರೀಟೆಸ್ಟಿಂಗ್ ಸಹ ಬರ್ಬೋದು, ಇಲ್ಲ ಪುಲ್ ಬ್ಯಾಕಿಂಗ್. ಯಾಕಂದರೆ ಒಂದೇ ಸತಿ ಅಪ್ ಟ್ರೆಂಡ್ ಹೋಗಿದೆ ಅಲ್ವಾ, ಅದಕ್ಕಂತನೂ ಪುಲ್ ಬ್ಯಾಕ್ ಆಗ್ಬೋದು. ಇಲ್ಲ ಅಂತಂದರೆ ನೋಡಿ, ಇಲ್ಲಿ ಬ್ರೇಕ್ಔಟ್ ಆಗಿದೆ ಅಲ್ವಾ, ಬ್ರೇಕ್ಔಟ್ ಆದಮೇಲೆ ರೀಟೆಸ್ಟ್ ಆಗಿಲ್ಲ ಅಲ್ವಾ, ಸೊ ರೀಟೆಸ್ಟ್ಗಾದರೂ ಕೆಳಗೆ ಬರ್ಬೋದು. ಲೋವರ್ ಟೈಮ್ ಫ್ರೇಮಲ್ಲಿ ನಾನೇನು ಹೇಳಿದೆ, ಕ್ಯಾಂಡಲ್ ನಾಳೆ ರೆಡ್ ಕಲರ್ ಕ್ಯಾಂಡಲ್ ಇಲ್ಲಿ ಕ್ಲೋಸಿಂಗ್ ಕ್ರಿಯೇಟ್ ಆಯಿತು ಅಂತಂದರೆ ಇಲ್ಲಿ ಸೆಲ್ ತಗೋಬೋದು. ಇಲ್ಲ ಗ್ರೀನ್ ಕ್ಯಾಂಡಲ್ ಇಲ್ಲಿ ಕ್ಲೋಸಿಂಗ್, ಇಲ್ಲಿ ಈ ಲೈನ್ ಇದೆ ಅಲ್ವಾ, ಈ ಲೈನ್ ಮೇಲೆ ಕ್ಲೋಸಿಂಗ್ ಆಯಿತು ಗ್ರೀನ್ ಕ್ಯಾಂಡಲ್ ಅಂತಂದರೆ, ಮತ್ತೆ ಒಂದು 2-3 ಕ್ಯಾಂಡಲ್ಸ್ ನೋಡಿ ಕಂಟಿನ್ಯೂಸ್ ಆಗಿ ಗ್ರೀನ್ ಕ್ಯಾಂಡಲ್ಸ್ ಇತ್ತು ಮತ್ತು ವಿತ್ ಹೈ ವಾಲ್ಯೂಮ್, ಬೈಯರ್ ವಾಲ್ಯೂಮ್ ಇತ್ತು ಅಂತಂದರೆ ದೆನ್ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆದರೆ ಡೌನ್ವರ್ಡ್ ಬರುತ್ತೆ ಫಾರ್ ರೀಟೆಸ್ಟಿಂಗ್, ಓಕೆ, ಆರ್ ಪುಲ್ ಬ್ಯಾಕ್. ಸೊ ಇಲ್ಲಿ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಗಿ ಕಂಟಿನ್ಯೂಸ್ ಆಗಿ 2-3 ಕ್ಯಾಂಡಲ್ಸ್ ಕ್ರಿಯೇಟ್ ಆಗಿ ವಿತ್ ಹೈ ಬೈಯರ್ ವಾಲ್ಯೂಮ್ ಇತ್ತು ಅಂತಂದರೆ ಅಪ್ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಇಲ್ಲ ಅಂತಂದರೆ ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಯಿತು ಅಂತಂದರೆ ಪುಲ್ ಬ್ಯಾಕ್ ಆರ್ ರೀಟೆಸ್ಟಿಂಗ್ಗೆ ವಿ ಕ್ಯಾನ್ ಏಬಲ್ ಟು ಎಕ್ಸ್ಪೆಕ್ಟ್ ಎ ಟಾರ್ಗೆಟ್ ಅಪ್ ಟು 6271. ಸ್ಟಾಪ್ ಲಾಸು ಯಾವ ಕ್ಯಾಂಡಲ್ ಕ್ರಿಯೇಟ್ ಆಗಿರುತ್ತಲ್ವಾ, ಸೊ ಅದ್ರ ಮೇಲೆ ಸ್ಟಾಪ್ ಲಾಸ್ ಬರುತ್ತೆ. ಸೊ ದಿಸ್ ಈಸ್ ದಿ ಅನಾಲಿಸಿಸ್ ಆಫ್ ಡಾಕ್ಟರ್ ರೆಡ್ಡಿ.